ಏನಾಯ್ತು ರೀ? ಯಾಕೆ ಹೇಗಿದ್ದೀರಾ? ಏನಾದ್ರೂ ಸಮಸ್ಯೆನಾ? ಊರೇ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋ ಹಾಗಿದೆ. ಏನಾಯ್ತು ಮಾವ? ಆ ಅನಗಾದೇವಿ ಇಟ್ಟಿರೋ ಡ್ಯಾನ್ಸ್ ಸ್ಕೂಲ್ ವಿಷಯ. ಊರಲ್ಲಿ ಎಲ್ಲ ಕಡೆ ಪೋಸ್ಟರ್ ಅಂಟಿಸಿದಾಳೆ. ವೆಸ್ಟರ್ನ್ ಡ್ಯಾನ್ಸ್, ಪಾಪ್ ಸಾಂಗ್ಸ್, ಮಾಡರ್ನ್ ಸ್ಟೈಲ್ ಅಂತ ದೊಡ್ಡದಾಗಿ ಪ್ರಚಾರ ಮಾಡ್ತಿದ್ದಾಳೆ. ನಮ್ಮ ಊರು ಇವತ್ತಿನವರೆಗೂ ಯಾವುದ್ರ ಮೇಲೆ ಆಧಾರಿತವಾಗಿತ್ತು ಅಂತ ಗೊತ್ತಾ? ದೊಡ್ಡವ್ರನ್ನ ಗೌರವಿಸೋದಕ್ಕೆ, ಸಂಸ್ಕೃತಿನ ಕಾಪಾಡ್ಕೊಳ್ಳೋದಕ್ಕೆ, ನಮ್ಮ ಸಂಪ್ರದಾಯನ ನಮ್ಮ ಮಕ್ಕಳಿಗೆ ಕಲಿಸ್ಕೊಡೋದಕ್ಕೆ. ಸಂಸ್ಕೃತಿ ಹೋದ್ರೆ ಸಮಾಜ ನಿಲ್ಲೋದಿಲ್ಲ, ಬೆಲೆ ಕಳ್ಕೊಂಡ್ರೆ ಭವಿಷ್ಯನೇ ಇರಲ್ಲ. ಈ ಊರು ಮಕ್ಕಳನ್ನ ಅವಳ ಕಡೆ ತಿರುಗಿಸ್ಕೋಬೇಕು ಅಂತ ನೋಡ್ತಾ ಇದ್ದಾಳೆ. ಇದು ಹೀಗೆ ಮುಂದುವರೆದ್ರೆ ನಮ್ಮ ಮಕ್ಕಳ ಭವಿಷ್ಯ ಕೆಟ್ಟು ಹಾಳಾಗುತ್ತಷ್ಟೇ. ಹೌದು ಮಾವ, ನಾನು ಆ ಪೋಸ್ಟರ್ನ ನೋಡ್ದೆ. ಮಾಡರ್ನ್ ಅಂದ್ರೆ ಕೆಟ್ಟದಲ್ದೇ ಇರ್ಬೋದು, ಆದ್ರೆ ನಮ್ಮ ಮೂಲನೇ ಮರ್ತು ಹೋಗೋ ತರ ಬದಲಾದ್ರೆ ಅದನ್ನ ಬೆಳವಣಿಗೆ ಅಂತ ಹೇಳಲ್ಲ. ದೊಡ್ಡಪ್ಪ, ನಮ್ ಕನ್ಸು, ನಮ್ ನೃತ್ಯ, ನಮ್ ಸಂಪ್ರದಾಯಕ್ಕೆ ಒಂದ್ ಪ್ರತಿಬಿಂಬ. ಮಕ್ಳುಗಳಿಗೆ ನಾವು ಚಿಕ್ಕ ವಯಸ್ಸಲ್ಲೇ ಬೇಕಾದಂಗೆ ಬದಲಾಗ್ಬೇಕು. ಮಕ್ಳುಗಳಿಗೆ ಚಿಕ್ಕ ವಯಸ್ಸಿಂದಾನೇ ನಮ್ ಸಂಪ್ರದಾಯದ ಬಗ್ಗೆ ಹೇಳ್ಕೊಡ್ಬೇಕು. ಅವ್ರ ಆಟಗಳನ್ನ ನಿಲ್ಲಿಸ್ಬೇಕು ಅಂತಂದ್ರೆ ಅವ್ರಿಗೆ ಸರಿಯಾದ ಉತ್ತರನ ನಾವು ಕೊಡ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡೋಣ ಅಂತೀರಾ? ಮೊನ್ನೆ ಆದ್ಯ ಕೇಳ್ದ ಹಾಗೆ ಭರತನಾಟ್ಯ ಡ್ಯಾನ್ಸ್ ಸ್ಕೂಲ್ನ ಶುರು ಮಾಡಬೇಕು.